ಈ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ಲಕತ್ತಾನಲ್ಲ ವಿಜೇಂದ್ರ. ಯಾವಾಗಲೂ ನಾಗರ ಹಾವಿಗೆ ಹಾಲು ಹಾಕಿದ್ರೆ ಅದು ವಿಷಾನೇ. ಇದೇ ಸಿದ್ದರಾಮಯ್ಯನವರು ಶಿಕಾರಿಪುರದಲ್ಲಿ ಅತ್ಯಂತ ವೀಕ್ ಕ್ಯಾಂಡಿಡೇಟ್, ಒಬ್ಬ ಹಾಲಮತ ಸಮಾಜದ ವೀಕ್ ಕ್ಯಾಂಡಿಡೇಟ್ ಹಾಕಿ ವಿಜೇಂದ್ರ ಗೆಲ್ಲಲಿಕ್ಕೆ ಕಾರಣ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ವರ್ಣಾದಲ್ಲಿ ಗೆಲ್ಲಲಿಕ್ಕೆ ಕಾರಣ ಯಡಿಯೂರಪ್ಪ ಸಂಧಾನ. ಇವರಿಬ್ಬರು ಕೂಡ್ಕೊಂಡು ಆಟ ಆಡಿದ್ರು. ಅವಾಗ ವಿಜೇಂದ್ರ ವಿರುದ್ಧ ವೀಕ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಹಾಕಿದ್ರು. ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದ ನಾಗರಾಜಗೌಡ ಅಂತೇಳಿ, ಆ ಪಕ್ಷೇತರ ನೀತಿ 78,000 ಹೊಟ್ಟು ತೊಗೊಂಡ. ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 7,000 ತೊಗೊಂಡ. ಇದು ಅಡ್ಜಸ್ಟ್ಮೆಂಟ್ ಅಲ್ಲೇನು? ಇಲ್ಲಿ ವರ್ಣಾದಾಗ ನಮ್ಮ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಎರಡು ಕಡೆ ನಿಲ್ಲಿಸಿ, ಎರಡೂ ಕಡೆನೂ ಯಡಿಯೂರಪ್ಪನ ಚೀಲಗಳು ಎಲ್ಲ ಕೂಡಿ ಅಲ್ಲಿ ಹಣ ಹಂಚಿ ಸೋಮಣ್ಣ ಸೋಲಿಕ್ಕೆ ಕಾರಣರಾದರು. ಯಾರು? ಯಡಿಯೂರಪ್ಪ ಗ್ಯಾಂಗ್. ಇವರಿಬ್ಬರು ಒಪ್ಪಂದ. ಈಗ ಅದೇ ನಾಗರಹಾವ ಅಂದ್ರೆ ವಿಜೇಂದ್ರ ಸಿದ್ದರಾಮಯ್ಯನವ್ರಿಗೆ ಬೆನ್ನದ. ಅಂದರೆ ಸಿದ್ದರಾಮಯ್ಯನ ನಾ ಕಿವಿ ಮಾತು ಹೇಳೋದೇನೆಂದ್ರೆ, ನೀವು ಮಾಡಿದ ಉಪಕಾರವನ್ನು ವಿಜೇಂದ್ರ ಸರಿಯಾಗಿ ತೀರ್ಸ್ಯಾನ. ಅದಕ್ಕೆ ನಿಮಗೇನಾದ್ರು ಸಿದ್ದರಾಮಯ್ಯನವ್ರಿಗೆ ನಿಮ್ಮಲ್ಲಿ ಏನಾದರೂ ಒಂದು ರೀತಿ ದಮ್ಮ ತಾಕತ್ತದ್ದು ನೀವು ಎಲ್ಲರಿಗೆ ಪ್ರಶ್ನೆ ಮಾಡ್ತಿರಲ್ಲ, ನೀವು ಇದ್ರ ಎಲ್ಲ ತನಿಖೆ ಮಾಡಿಸಿರಿ ವಿಜೇಂದ್ರ ಕರೋನಾದಾಗ ಎಟ್ಟಾಗೈತೆ ಅಂತ ಹೇಳಿನಿ. ಮಾವಾಗೆ ಹೇಳಿನಿ. ನನಗೆ ಆಕೆ ಹೈಕಮಾಂಡದವರು ಲೋಕಸಭೆ ಚುನಾವಣೆಗೆ ಏನೋ ಮಾತಾಡ್ಬೇಡ ಅಂತಿದ್ರು, ಸುಮ್ಮಿದ್ದೆ. ಈಗ ಮತ್ತೆ ಇವನ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರಂದ್ರೆ ಮತ್ತೆ ನಾವು ಈ ವಿಜೇಂದ್ರ ನೇತೃತ್ವದ ನಾವು ಹೋಗ್ಲಿಕ್ಕೆ ತಯಾರಿಲ್ಲ. ವಿಜೇಂದ್ರನ ತಕ್ಷಣ ವಜಾ ಮಾಡಬೇಕು. ಖರೆ ಅಂದ್ರೆ ಹೈಕಮಾಂಡದವ್ರು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದಾವು. ಇದು ಬಿಟ್ಟು ನೀವು ಪಾಪ ಕುಮಾರಸ್ವಾಮಿ ಅವ್ರಿಗೆ ಫೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿರಿ. ಇದೇನು ನಡೆದದ? ಒಟ್ಟಾರೆ ನಾವು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ, ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ, JDSನವ್ರು ಮಾಡಿದ್ರು ತಪ್ಪೇ. ಅಂದ್ರೆ ಇದನ್ನೇನೋ ಸುಮ್ಮ ಹೀರೋ ಯಡಿಯೂರಪ್ಪಂದೇನು ಒಂದು ನನ್ನ ಮಗನ ಕಡೆಯಿಂದ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನ ಗಟ್ಟಿ ಮಾಡಲಿಕ್ಕೆ ಯಾವ ಅರ್ಹತೆಯೇ ಇಲ್ಲ. ಇಂಥ ಭ್ರಷ್ಟಾಚಾರಿ ಯಾರು? ತನಿಖೆ ಮಾಡಲಿ. ಸಿದ್ದರಾಮಯ್ಯ ದಮ್ಮಿದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾರು ಯಡಿಯೂರಪ್ಪ ಸಹಿ ಮಾಡ್ಯಾರೋ, ವಿಜೇಂದ್ರ ಸಹಿ ಮಾಡ್ಯಾರೋ, ಅದನ್ನು ಎಲ್ಲ ಇದು ಕೊಡಲಿ, FSL ಕೊಡಲಿ. ಎಷ್ಟು ಫೈಲ್ಗಳದಾವಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ, ಆ ಸಹಿಗಳೇನದಾವಲ್ಲ ಯಡಿಯೂರಪ್ಪನವ್ರದ್ದು ಅವ್ರದ್ದೇ ಅದಾವೋ ಅಥವಾ ವಿಜೇಂದ್ರ ಅದಾವೋ ತನಿಖೆ ಮಾಡಿ. ಬರೀ ಭ್ರಷ್ಟಾಚಾರ ಬಗ್ಗೆ ಭಾಷಣ ಹೊಡೆದ್ರೆ ಬರೋದಿಲ್ಲ. ನಾವಂತರೂ ಗಟ್ಟಿಯಾಗಿದ್ದೀವಿ. ಹೀಗೆಲ್ಲ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡವ್ರೆ. ನಾವು ಯಡಿಯೂರಪ್ಪ ಮಾಡಿದ್ರು ಮಾಡವ್ರೆ, ವಿಜೇಂದ್ರ ಮಾಡಿದ್ರು ಮಾಡವ್ರೆ, ಅಶೋಕ್ ಮಾಡಿದ್ರು ಮಾಡವ್ರೆ. ನೀವೆಲ್ಲ ವಿಧಾನಸಭೆ ಹೋಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಿ, ನಮ್ಮ ಮುಂದೆ ಸಹಿ ಮಾಡಿಸ್ಕೋತೀರಿ. ನೀವು ಒಳಗೆ BS ಮೀಟಿಂಗ್, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಇರ್ತಿರ್ತ, ಅಲ್ಲಿ ಹೋಗಿ ಹಲಿಕೆ ಸೂತ್ಕೊಂಡಿರ್ತೀರಿ. ಅವ್ರ ನೀವೇ ಡೈರೆಕ್ಷನ್ ಕೊಡ್ತೀರಿ. ಏನು ಡೈರೆಕ್ಷನ್ ಕೊಡ್ತೀರಿ? ವಿಜೇಂದ್ರ ಸರ್ ನೀವು ಎಲ್ಲ ಬಿಲ್ಗಳು ಪಾಸ್ ಮಾಡ್ಕೊರಿ, ನಾವು ಧರಣಿ ಕೊಂಡಿರ್ತೀವಿ, ಅಡ್ಜರ್ನ್ ಮಾಡಿರಿ. ನೀವು BSc ಮೀಟಿಂಗ್ನಾಗ ಮಾತಾಡೋದು